ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಆಯುಷನ್ನು ಹೆಚ್ಚಿಸುವ ಆರೋಗ್ಯ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಯುಷನ್ನು ಹೆಚ್ಚಿಸಲು ವಿವಿಧ ಆಯುರ್ವೇದ ಮತ್ತು ನೈಸರ್ಗಿಕ ವಿಧಾನಗಳನ್ನು ಅನುಸರಿಸಬಹುದು. ಆರೋಗ್ಯಕರ ಜೀವನ ಶೈಲಿ, ಸರಿಯಾದ ಆಹಾರ ಮತ್ತು ಯೋಗಾಭ್ಯಾಸದಿಂದ ದೀರ್ಘಾಯುಷು ಸಾಧಿಸಬಹುದು. ಇಲ್ಲಿವೆ ಆಯುಷ್ ಹೆಚ್ಚಿಸುವ ಕೆಲವು ಪ್ರಮುಖ ಗುಣಗಳು ಮತ್ತು ವಿಧಾನಗಳು. ಆಹಾರ ಮತ್ತು ಪೌಷ್ಟಿಕತೆ. ಸಾತ್ವಿಕ ಆಹಾರ, ಹಣ್ಣುಗಳು, ತರಕಾರಿಗಳು, ಅಕ್ಕಿ, ಗೋಧಿ, ಹೆಸರುಕಾಳು ಮುಂತಾದ ಪೌಷ್ಟಿಕ ಆಹಾರ ಸೇವಿಸಬೇಕು. ಆಯುರ್ವೇದ ಔಷಧಿಗಳು: ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗುಡೂಚಿ, ಅಮೃತಬಳ್ಳಿ, ಅರವಳ್ಳಿ, ಅರುವಂದಿ ಎಲೆ ಇವು ದೀರ್ಘಾಯುಷ್ಯಕ್ಕೆ ಸಹಾಯ ಮಾಡುತ್ತವೆ. ನಿಯಂತ್ರಿತ ಆಹಾರ ಸೇವನೆ. ಹತೋಟಿಯೊಂದಿಗೆ ಆಹಾರ ಸೇವಿಸುವುದು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಿ ಆಯುಷನ್ನು ಹೆಚ್ಚಿಸುತ್ತದೆ. ನೈಸರ್ಗಿಕ ಆಹಾರ. ಆರೋಗ್ಯಕರ ಆಯುಷ್ಗಾಗಿ ಶುದ್ಧ, ಪೌಷ್ಟಿಕ ಮತ್ತು ನೈಸರ್ಗಿಕ ಆಹಾರ ಸೇವನೆ ಅಗತ್ಯ. ಹಸಿ ತರಕಾರಿಗಳು: ಕ್ಯಾರೆಟ್, ಬೆಂಡೆಕಾಯಿ, ಮೂಲಂಗಿ, ಟೊಮೆಟೊ, ಬ್ರೋಕೊಲಿ ಇವು ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತವೆ. ಹಣ್ಣುಗಳು: ಪಪಾಯಿ, ಸೀತಾಫಲ, ಮಾವು, ದ್ರಾಕ್ಷಿ, ನಾರಂಜ, ಏಲಕ್ಕಿ, ಬಾಳೆಹಣ್ಣು ಇವು ಇಮ್ಯುನಿಟಿ ಹೆಚ್ಚಿಸುತ್ತವೆ. ಪಲ್ಸಸ್ ಮತ್ತು ತಿನಿಸುಗಳು: ಹೆಸರುಕಾಳು, ಕಡಲೆಕಾಳು, ಹಸಿರು ಶೇಂಗಾ ದೀರ್ಘಾಯುಷ್ಯಕ್ಕೆ ಪೂರಕವಾಗಿರುತ್ತವೆ. ಸಸ್ಯೋತ್ಪನ್ನ ಕೊಬ್ಬುಗಳು: ತೆಂಗಿನ ಎಣ್ಣೆ, ಬೆಣ್ಣೆ ಇವು ಆರೋಗ್ಯಕರ ಕೊಬ್ಬುಗಳನ್ನು ಒದಗಿಸುತ್ತವೆ. ಯೋಗ ಮತ್ತು ವ್ಯಾಯಾಮ. ಪ್ರಾಣಾಯಾಮ ಮತ್ತು ಧ್ಯಾನ. ನಾಡಿಗಳನ್ನು ಶುದ್ಧೀಕರಿಸುವ ಪ್ರಾಣಾಯಾಮಗಳು ಆರೋಗ್ಯವನ್ನು ಕಾಪಾಡುತ್ತವೆ. ಯೋಗಾಸನಗಳು: ಸೂರ್ಯ ನಮಸ್ಕಾರ, ಭುಜಂಗಾಸನ, ವೃಕ್ಷಾಸನ, ಮತ್ಸ್ಯಾಸನ ಇವು ದೀರ್ಘಾಯುಷ್ಯಕ್ಕೆ ಸಹಾಯಕ. ನಿತ್ಯ ವ್ಯಾಯಾಮ. ದೈನಂದಿನ ಹಸಿವನ್ನು ನಿಯಂತ್ರಿಸುವ ಮತ್ತು ದೇಹವನ್ನು ಶಕ್ತಿಯುತವಾಗಿಡುವ ಸರಳ ವ್ಯಾಯಾಮ ಮಾಡಬೇಕು. ಯೋಗಾಸನಗಳು: ಸೂರ್ಯ ನಮಸ್ಕಾರ, ಜಲಭದ್ರಾಸನ, ವೃಕ್ಷಾಸನ, ಮತ್ಸ್ಯಾಸನ, ಶವಾಸನ, ಪ್ರಾಣಾಯಾಮ, ಉಜ್ಜಾಯಿ, ಭ್ರಮರಿ. ಮೂಡಿನ ನಿಯಂತ್ರಣ. ಯೋಗ ಮತ್ತು ಪ್ರಾಣಾಯಾಮದಿಂದ ಒತ್ತಡ ಕಡಿಮೆಯಾಗುತ್ತದೆ. ಇದು ಆಯುಷನ್ನು ಹೆಚ್ಚಿಸುತ್ತದೆ. ಜೀವನ ಶೈಲಿ. ಆರೋಗ್ಯಕರ ನಿದ್ದೆ. ಪ್ರತಿದಿನ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡುವುದು ಮೊದಲ ಆರೋಗ್ಯಕರ ಮೂಲವಾಗಿದೆ. ಸ್ಟ್ರೆಸ್ ಅಥವಾ ಒತ್ತಡ ನಿಯಂತ್ರಣ. ಹೆಚ್ಚು ಒತ್ತಡ ತಗ್ಗಿಸಲು ಧ್ಯಾನ ಮತ್ತು ನಿಶ್ಚಿತ ಸಮಯದಲ್ಲಿ ವಿಶ್ರಾಂತಿ ಅತ್ಯಗತ್ಯ. ಪ್ರಕೃತಿಯೊಂದಿಗೆ ಸಂಪರ್ಕ. ಬೆಳಗಿನ ವಾತಾವರಣದಲ್ಲಿ ನಡೆಯುವುದು, ಬಿಸಿಲು ತಾಕುವುದು, ನೈಸರ್ಗಿಕ ಪರಿಸರದಲ್ಲಿ ಇರುವುದು ಆರೋಗ್ಯಕ್ಕೆ ಒಳ್ಳೆಯದು. ಮನೋಸ್ಥಿತಿ ಮತ್ತು ಆಧ್ಯಾತ್ಮಿಕತೆ. ಧನಾತ್ಮಕ ಚಿಂತನೆ, ಸಂತೋಷ, ಕೃತಜ್ಞತೆ, ಸಂತುಷ್ಟಿ ಇವು ದೀರ್ಘಾಯುಷ್ಯಕ್ಕೆ ಸಹಾಯ ಮಾಡುತ್ತವೆ. ಸೇವಾ ಮನೋಭಾವನೆ. ಸಮಾಜ ಸೇವೆ ಮತ್ತು ಉತ್ತಮ ಕಾರ್ಯಗಳಲ್ಲಿ ತೊಡಗುವವರು ಹೆಚ್ಚು ಆಯುಷ್ ಸಾಧಿಸುವವರು ಎಂದು ಅಧ್ಯಯನಗಳು ಹೇಳುತ್ತವೆ. ಹಾನಿಕಾರಕ ಅಂಶಗಳನ್ನು ತಪ್ಪಿಸುವುದು. ಧೂಮಪಾನ, ಮದ್ಯಪಾನ ಮತ್ತು ಜಂಕ್ ಫುಡ್ ಸೇವನೆ ತಗ್ಗಿಸುವುದು. ರಾಸಾಯನಿಕ ಪದಾರ್ಥಗಳ ಬಳಕೆ ಕಡಿಮೆ ಮಾಡುವುದು. ಮನಸ್ಸಿಗೆ ಮತ್ತು ದೇಹಕ್ಕೆ ಹಾನಿಕರ ಸ್ಟ್ರೆಸ್ ಮತ್ತು ಆಕ್ರೋಶವನ್ನು ನಿಯಂತ್ರಿಸಬೇಕು. ಆರೋಗ್ಯಕರ ಸಂಬಂಧಗಳು. ಸ್ನೇಹಿತರು, ಕುಟುಂಬದವರು, ಸಮುದಾಯದೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿರುವುದು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಹೃದಯಪೂರ್ವಕ ಸಂಬಂಧಗಳು ಒತ್ತಡ ಕಡಿಮೆಯಾಗಲು ಸಹಾಯ ಮಾಡುತ್ತವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.